ಭಾರತದ ಸೇನೆಗೆ ಮತ್ತಷ್ಟು ಆನೆ ಬಲ ತುಂಬುವುದಕ್ಕೆ ಸರ್ಕಾರ ಸಜ್ಜಾಗಿದೆ. ಇದು ಬೇಕಾಗಿರೋದು. ಆ್ಯಕ್ಚುಲಿ ಭಾರತದ ಸೇನೆಗೆ ಮತ್ತಷ್ಟು ಆನೆ ಬಲ ತುಂಬಲೇಬೇಕಾಗಿದೆ. ಈಗಾಗಲೇ ನಮ್ಮ ಸೈನಿಕರು ದೊಡ್ಡ ಬಲ, ನಮಗೆ ದೊಡ್ಡ ಅಸ್ತ್ರಾಣೆ ಸೈನಿಕರು. ಅದಾದ ನಂತರ ಬೇರೆ ಬೇರೆ ಅಸ್ತ್ರಗಳಿದ್ದಾವೆ. ಆಪರೇಷನ್ ಸಿಂಧೂರ್ನಲ್ಲಿ ಮಹತ್ವದ ಪಾತ್ರ ವಹಿಸಿದ S-400. ಆಪರೇಷನ್ ಈಗ ಗಮನಿಸ್ತಾ ಇದ್ದೀವಿ, ಭಾರತ ಸೇನೆಗೆ ಮತ್ತಷ್ಟು ಆನೆ ಬಲ ತುಂಬುವುದಕ್ಕೆ ಸರ್ಕಾರ ಸಜ್ಜಾಗಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರುವುದು S-400. ಪಾಕಿಸ್ತಾನದ ಎಲ್ಲಾ ಕ್ಷಿಪಣಿಗಳನ್ನ S-400 ಧ್ವಂಸ ಮಾಡಿ ಹಾಕಿದೆ. S-400 ಅದ್ಭುತವಾದಂತಹ ಬ್ಯಾಲಿಸ್ಟಿಕ್ ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಭಾರತದ ಬಳಿ ಇರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಅದ್ಭುತವಾಗಿದೆ. ರಷ್ಯಾದಿಂದ 5 S-400 ಖರೀದಿಸಿತ್ತು ನಮ್ಮ ಭಾರತ ಸರ್ಕಾರ. ಈಗ ಮತ್ತಷ್ಟು S-400 ಖರೀದಿಗೆ ಭಾರತ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ರಷ್ಯಾದ ಎದುರಿಗೆ ಬೇಡಿಕೆಯನ್ನ ರಕ್ಷಣಾ ಇಲಾಖೆ ಇಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು S-400 ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ಬೇಡಿಕೆಯನ್ನ ಭಾರತ ಇಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಕೃಷ್ಣಾಯುಧ ಸುದರ್ಶನ ಭಾರತದ ಬಳಿ ಇರುವಂತ ಅತ್ಯದ್ಭುತವಾದಂತ ಒಂದು ಅಸ್ತ್ರ ಇದು. ಈಗಾಗಲೇ ಭಾರತದ ಬಳಿ 5 S-400 ಡಿಫೆನ್ಸ್ ಸಿಸ್ಟಮ್ ಇದಾವೆ. ಭಾರತದ ಬಳಿ ಈಗಾಗಲೇ 5 S-400ಗಳು ಇದಾವೆ. ಗಡಿಯಲ್ಲಿ ಯಾವಾಗಲೂ ಕೂಡ ಕಾವಲಿಗೆ ನಿಂತ್ಕೊಂಡಿರುತ್ತವೆ. ಒಂದು ಹೆಮ್ಮೆಯ ಸಂಗತಿ ಇದು. ರಷ್ಯಾದಿಂದ ಭಾರತ ಖರೀದಿ ಮಾಡಿರೋದು ಇವುಗಳನ್ನ. ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಹೆಮ್ಮೆ ಆಗುತ್ತೆ ಮತ್ತು ಖುಷಿ ಆಗುತ್ತೆ. ಭಾರತದ ಬಳಿ ಇಷ್ಟೆಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ. ಈಗಾಗಲೇ ಭಾರತದ ಬಳಿ 5 S-400 ಇದಾವೆ ಅನ್ನೋದು ಬಹಳ ಸ್ಪಷ್ಟ. ಆದರೆ ಇನ್ನೂ ಕೂಡ ಹೆಚ್ಚು ಬೇಕು. ನಮ್ಮ ರಕ್ಷಣಾ ಇಲಾಖೆ ಇದರ ಬಗ್ಗೆ ಚಿಂತನೆಯನ್ನ ಕೂಡ ನಡೆಸಿದೆ. ನಮ್ಮ ಭಾರತದ ಸೇನೆಗೆ ಮತ್ತಷ್ಟು ಆನೆ ಬಲ ತುಂಬುವಂತ ಕೆಲಸವನ್ನ ಯಾರು ಮಾಡಬೇಕು? ನಮ್ಮ ದೇಶ ಸರ್ಕಾರ ಮಾಡಬೇಕು. ಹಾಗಾಗಿನೇ ಯಾವೆಲ್ಲ ರೀತಿಯಾಗಿ ನಾವು ಮತ್ತಷ್ಟು ಸ್ಟ್ರಾಂಗ್ ಆಗಬೇಕು ಅನ್ನೋದರ ಬಗ್ಗೆ ಈಗ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಭಾರತದ ಬಳಿ 5 S-400 ಇದಾವೆ. ಇನ್ನೂ ಹೆಚ್ಚು ತರಿಸ್ಕೊಳ್ಬೇಕು. ಇದರಿಂದ ಮತ್ತಷ್ಟು ಮಗದಷ್ಟು ನಮ್ಮ ಭಾರತೀಯ ಸೇನೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ. ಈಗ ಭಾರತದ ಬಳಿ ಇರುವಂತ ಶಸ್ತ್ರಾಸ್ತ್ರಗಳನ್ನ ನೋಡಿರುವಂತ ಇಡೀ ಜಗತ್ತು ಭಾರತ ಮೊದಲಿನ ರೀತಿಯಾಗಿಲ್ಲ ಅಂತ ಹೇಳಿ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದೆ. ಇಡೀ ಜಗತ್ತು ಮಾತನಾಡ್ಕೊಳ್ತಾ ಇದೆ. ಬಹಳ ಪ್ರಮುಖವಾಗಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಕೂಡ ನೋಡಿ S-400 ಇದರ ಶಕ್ತಿ ಸಾಮರ್ಥ್ಯವನ್ನ ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ಭಾರತದ ಬಳಿ 5 S-400 ಇದಾವೆ. 5 ಒಂದು ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್ ಮತ್ತು LAC ಬಳಿ ನಿಯೋಜನೆ ಮಾಡಲಾಗಿದೆ. ಎಲ್ಲೆಲ್ಲಿ ಇವುಗಳನ್ನು ನಿಯೋಜನೆ ಮಾಡಲಾಗಿದೆ? ಒಂದು ಜಮ್ಮು ಕಾಶ್ಮೀರದಲ್ಲಿದೆ, ಮತ್ತೊಂದು ಪಂಜಾಬ್ನಲ್ಲಿದೆ, ಮತ್ತೊಂದು ರಾಜಸ್ಥಾನದಲ್ಲಿದೆ. ಅದಾದ ನಂತರ ಗುಜರಾತ್ ಮತ್ತು LAC ಬಳಿ ನಿಯೋಜನೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಇನ್ನೂ ಹೆಚ್ಚು S-400ಗೆ ಭಾರತ ರಷ್ಯಾದೊಂದಿಗೆ ಬೇಡಿಕೆಯನ್ನ ಇಟ್ಟಿದೆ ರಷ್ಯಾಗೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ.
ನೋಡಿ, ಭಾರತದಿಂದ ಬೇಡಿಕೆ ಇನ್ನೂ ಹೆಚ್ಚು S-400ಗೆ ಭಾರತ ಬೇಡಿಕೆಯನ್ನು ಇಡುವಂತ ಸಾಧ್ಯತೆ ಇದೆ. ರಷ್ಯಾದೊಂದಿಗೆ ಸದ್ಯದಲ್ಲಿಯೇ ಒಪ್ಪಂದ ನಡೆಯಲಿದೆ ಅನ್ನೋದು ಬಹಳ ಸ್ಪಷ್ಟ. ಏನು $5.43 ಬಿಲಿಯನ್ ನೀಡಿ S-400 ಖರೀದಿ ಮಾಡಲಾಗಿದೆ. 2021ರಲ್ಲಿ ಭಾರತಕ್ಕೆ 5 S-400 ಬಂದಿಳಿದಿದ್ವು. ಈ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದಾವಲ್ಲ, S-400 ಸಿಸ್ಟಮ್ಗೆ ಅಂದರೆ ಆಗ 2021ರಲ್ಲಿ ತರಲಾಗಿತ್ತು. ಈಗ ಸುದರ್ಶನ್ ಅಂತ ಹೇಳಿ ನಮ್ಮ ಭಾರತ ಆ ಒಂದು ಸಿಸ್ಟಮ್ಗೆ ಹೆಸರನ್ನ ಇಡಲಾಗಿದೆ. S-400 ಸಿಸ್ಟಮ್ಗೆ ಸುದರ್ಶನ್ ಅಂತ ಹೇಳಿ ನಾಮಕರಣ ಮಾಡಲಾಗಿದೆ. ಸುದರ್ಶನ್ ಚಕ್ರ ಅಂತ ಹೇಳಿ ಭಾರತೀಯ ಸೇನೆ ಹೆಸರನ್ನ ಇಟ್ಟಿದೆ. ಹಾಗಾಗಿನೇ ನಾವು ಹೇಳೋದು ಸುದರ್ಶನ ಚಕ್ರ ಅಂತ ಹೇಳಿ. ಇದು ಎಷ್ಟು ಶಕ್ತಿ ಸಾಮರ್ಥ್ಯವನ್ನ ಹೊಂದಿದೆ, ಯಾವ ರೀತಿಯಾಗಿ ಶತ್ರುಗಳ ನಾಶಕ್ಕೆ ಮುಂದಾಗುತ್ತೆ ಅನ್ನೋದನ್ನ ಈಗಾಗಲೇ ತೋರಿಸಿ ಆಗಿದೆ. ಸುದರ್ಶನ ಚಕ್ರ ಯಾವತ್ತೂ ಕೂಡ ಭಾರತದ ಹೆಮ್ಮೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆ ಇವೆಷ್ಟು ಭಾರತದ ಶಕ್ತಿ ಸಾಮರ್ಥ್ಯ, ಭಾರತದ ಬಳಿ ಇರುವಂತಹ ಸ್ಟ್ರೆಂತ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ.